ಕಂಪ್ಲಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೆರಿಗೆ ತಜ್ಞರನ್ನ ನೇಮಕ ಮಾಡುವಂತೆ ವಿವಿಧ ಸಂಘಟನೆಗಳು ಆಗ್ರಹ. ನವೆಂಬರ್ 5 ಬುಧವಾರ ಮಧ್ಯಾಹ್ನ 1ಕ್ಕೆ ಕಂಪ್ಲಿ ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೆರಿಗೆ ತಜ್ಞರನ್ನ ಕೂಡಲೇ ನಿಯೋಜಿಸುವಂತೆ ಒತ್ತಾಯಿಸಿ ತಾಲೂಕಿನ ವಿವಿಧ ಸಂಘಟನೆಗಳು ತಹಸೀಲ್ದಾರ್ ಹಾಗೂ ತಾಲೂಕಾ ವೈದ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಬಾಣಂತಿ ಹಾಗೂ ಶಿಶು ಸಾವು ಪ್ರಕರಣದ ನಂತರ ಈವರೆಗೂ ಯಾವ ವೈದ್ಯರನ್ನ ನೇಮಕ ಮಾಡಿಲ್ಲ. ಹೆರಿಗೆ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಆಸ್ಪತ್ರೆಯಲ್ಲಿ ನುರಿತ ವೈದ್ಯರಿಲ್ಲ. ಕೂಡಲೇ ಹೆರಿಗೆ ತಜ್ಞರನ್ನ ನೇಮಕ ಮಾಡುವಂತೆ ಒತ್ತಾಯಿಸಿದ್ದೇವೆ. ಇವತ್ತು ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದ್ದೇವೆ. ನಾವು ಹೇಳ್ತಾ ಇರೋದು ಇಷ್ಟೇ, ಇವತ್ತು ಕಂಪ್ಲಿ ಸರ್ಕಾರಿ ಸಮುದಾಯ ಆಸ್ಪತ್ರೆ ವಿಶಾಲವಾದಂತಹ ಆಸ್ಪತ್ರೆ, ಬಹುಮಾಡಿ ಕಟ್ಟಡ ಅಂತ ಇರುವಂಥದ್ದು, ಹಳ್ಳಿ ಪ್ರದೇಶದಿಂದ ಕೂಡುವಂತಹ ಆಸ್ಪತ್ರೆ ಆಗಿದ್ದು, ಇಲ್ಲಿ ಹಿಂದೆ ನಡೆದಂತಹ ಘಟನೆಯಿಂದ ಈ ಹಿಂದೆ ಇದ್ದ ತಜ್ಞ ವೈದ್ಯರನ್ನು ಬೇರೆ ಕಡೆ ನಿಯೋಜನೆ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿಯಿಂದ ತಜ್ಞ ವೈದ್ಯರು ಅಲ್ಲಿ ನೇಮಕವಾಗಿರೋದಿಲ್ಲ. ನೇಮಕ ಆಗಿರೋಂಥ ಆರೋಗ್ಯ ಇಲಾಖೆಯವರು ತಾತ್ಕಾಲಿಕವಾಗಿ ಹೇಳ್ತಿದ್ದಾರೆ. ಬಟ್ ನೇಮಕ ಆಗಿರುವಂತಹ ತಜ್ಞ ವೈದ್ಯರು ನಾವು ಇದುವರೆಗೆ ನೋಡಿಲ್ಲ. ಇದರಿಂದ ಮಹಿಳೆಯರಿಗೆ, ಕಾರ್ಮಿಕರಿಗೆ, ರೋಗಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಿದೆ. ನಾವು ಹೇಳ್ತಾ ಇರೋದು ವಿಷಯ ಇಷ್ಟೇ, ಇವತ್ತು ತಜ್ಞ ವೈದ್ಯರನ್ನು ನೇಮಕ ಮಾಡಿ ನೀವು ವರ್ಗಾವಣೆಗೊಳಿಸಬೇಕಾಯಿತು, ಅದು ಮಾಡಿಲ್ಲ. ಆದರೂ ತಮ್ಮಲ್ಲಿ ಮನವಿ ಮಾಡುವುದೇನೆಂದರೆ ಕೂಡಲೇ ನಮ್ಮ ಕಂಪ್ಲಿ ಸಮುದಾಯ ಆಸ್ಪತ್ರೆಗೆ ತಜ್ಞ ವೈದ್ಯರನ್ನು ನೇಮಕ ಮಾಡಬೇಕು. ಇಲ್ಲ ಅಂತಂದ್ರೆ ಹಿಂದೆ ಇದ್ದಂತಹ ವೈದ್ಯರನ್ನು ಅವ್ರನ್ನಾದ್ರೂ ತಾತ್ಕಾಲಿಕವಾಗಿ ನಿಯೋಜನೆ ಮಾಡಿ ಆರೋಗ್ಯವನ್ನು ಕಾಪಾಡು ಮಾಡಬೇಕಂತ ನಾವು ಈ ಮೂಲಕ ತಮ್ಮಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಇದು ವೈದ್ಯರಿಲ್ಲದೆ ಬಡವರು ಮತ್ತು ದಲಿತರು ಮತ್ತು ಕಷ್ಟ ಕಾರ್ಖಾನೆಗಳ ಕಾರ್ಮಿಕರು ಉಳಿದಂಥ ಎಲ್ಲ ಸಮುದಾಯದವರು ಡಾಕ್ಟರ್ ಇಲ್ಲದೆ ಬಹಳ ಪರಿಸ್ಥಿತಿ ಜೀವ ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ. ಆದರೆ ಹಿಂದಿದ್ದಂಥ ಡಾಕ್ಟರ್ ರವೀಂದ್ರ ಅವರು 5 ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿದ್ರು. ಯಾವುದೇ ರೀತಿ ತೊಂದರೆ ಆಗಲಾರ್ದಿತ್ತು. ಅದು ಏನೋ ಅಸಮಿತಕ್ಕಾಗಿ ಅವರು ಅವತ್ತು ಅದರಲ್ಲಿ ಅವರು ಡ್ಯೂಟಿ ಇಲ್ಲದ್ರು ಕೂಡ ಅವರೇ ಹೊಣೆ ಆಗ್ತಾರೆ, ಇಲ್ಲಂಗಿಲ್ಲ. ಆದರೆ ಡ್ಯೂಟಿ ಇಲ್ಲದ್ರು ಕೂಡ ಕೆಲವು ಬೇಜವಾಬ್ದಾರಿಯಿಂದ ಮಗು ಮತ್ತು ತಾಯಿ ಇಬ್ಬರು ಪ್ರಾಣ ಬಿಟ್ಟರು. ಹಂಗಾಗಿ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ. ನಾವೇನು ಹೇಳ್ತಾ ಇದೀವಿ ಅಂದರೆ, ಇವತ್ತು ಡಾಕ್ಟರ್ ರವೀಂದ್ರ ಅವ್ರನ್ನ ಆಗಲಿ ಹಾಕ್ರಿ, ಪರಿಸ್ಥಿತಿಗಾಗಲಿ ಅಂತ ಮುಂದೆ ಹಾಕ್ರಿ. ಇಲ್ಲ ಅಂದರೆ ಬೇರೆ ವೈದ್ಯರನ್ನಾದರೂ ಕೂಡ ಅಲ್ಲಿ ಸದ್ಯಕ್ಕೆ ಇರಲಿ, ಇಲ್ಲದ್ರೆ ಸಾಕಷ್ಟು ಪ್ರಾಣಗಳು ಹೋಗ್ತದವೆ. ಇವತ್ತೆಲ್ಲ ಗಂಗಾವತಿ ಮತ್ತು ಬಳ್ಳಾರಿಗೆ ಅಲ್ಲಿ ಯಾವುದೇ ಅಪಘಾತ ಆಗಿರಲಿ ಯಾವುದಾದ್ರೂ ಹೋಗತ್ತಡನೆ ಬಳ್ಳಾರಿಗೆ ಹೋಗಿ ಗಂಗಾವತಿ ನಮ್ಮ ಪರಿಸ್ಥಿತಿ ಭಾಳ ಇದೆ. ಸಣ್ಣ ಸಣ್ಣ ಕಾಯಿಲೆ ಕೂಡ ಅಲ್ಲಿ ಡಾಕ್ಟರ್ ಇಲ್ಲದಂಗೆ ಅದು ಒಂದು ಬಡ ಆಸ್ಪತ್ರೆ ಆಗಿರುತ್ತದೆ. ಹೀಗಾಗಿ ಸರ್ಕಾರ ಆಗಲಿ, ಇಲ್ಲಿರ್ತಕ್ಕಂಥ ಪ್ರತಿನಿಧಿ ಆಗಲಿ, ನಾವೇನಾಗ್ತದಂದ್ರೆ ಅವರು ಹಿಂದಿದ್ದಂಥವ್ರನ್ನ ಹಾಕ್ರಿ, ಇಲ್ಲಾದರೂ ಬೇರೆಯವ್ರನ್ನಾದ್ರೂ ಹಾಕ್ರಿ, ಅಥವಾ ಒಳ್ಳೆ ತಂತ್ರಜ್ಞಾನ ವೈದ್ಯರನ್ನು 4-5 ಮಂದಿನ ಕಂಪ್ನಿಗೆ ಹಾಕಿ ಒಳ್ಳೆ ಆಸ್ಪತ್ರೆಯನ್ನ ಉಚಿತವಾಗಿ ಆರೋಗ್ಯವನ್ನು ಜನರಿಗೆ ಕೊಡತಕ್ಕಂಥ ವ್ಯವಸ್ಥೆ ಜನಪ್ರತಿನಿಧಿ ಆಗಲಿ, ಇವತ್ತು ಸರ್ಕಾರ ಆಗಲಿ ಮತ್ತು ಇಲ್ಲಿ ರಾಜಕೀಯ ವ್ಯಕ್ತಿಗಳಾಗಲಿ ಈ ಕಂಪ್ನಿಯ ಆರೋಗ್ಯ ಕೇಂದ್ರವನ್ನು ಬಹಳ ಆಳವಾಗಿ ಹೀನಸ್ಥಿತಿಯಾಗಿ ಸಾಕಷ್ಟು ಜನ ಚಳಿಜರು ಕೂಡ ಅಲ್ಲಿ ಯಾರು ನೋಡೋರಿಲ್ಲ, ಯಾವುದೇ ಡಾಕ್ಟರ್ ಇಲ್ದಂಗೆ ಆಗತ್ತೆ. ಅದನ್ನ ದಯವಿಟ್ಟು ನಮ್ಮ ಸಂಘಟನೆಗಳು ಎಲ್ಲ ಸೇರಿ ನಾವು ಅವ್ರನ್ನಂತಲ್ಲ ವೈದ್ಯರನ್ನಂತೂ ದಯಮಾಡಿ ಇಮ್ಮಿಡಿಯೇಟ್ಲಿ ಆಯೋಜಿಸಬೇಕು, ನಿಯೋಜಿಸಬೇಕು. ಮತ್ತು ನಮ್ಮ ಸಂಘ ಸಂಸ್ಥೆಗಳ ಪರವಾಗಿ ಮತ್ತು ಊರಿನ ಪರವಾಗಿ ಮತ್ತು ಕಂಪ್ಲಿ ತಾಲೂಕಿನ ಸುತ್ತಮುತ್ತ ಹಳ್ಳಿಯ ಬಡ ಜನರ ಪರವಾಗಿ ನಾವು ಸಂಘ ಸಂಸ್ಥೆಗಳೆಲ್ಲ ಸೇರಿ ಇವತ್ತು ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಕೊಡ್ರಿ ಅಂತ ಹೇಳಿದ್ದೇವೆ. ಮತ್ತು ಈಗ ಕಂಪ್ಲಿ ಆರೋಗ್ಯ ಕೇಂದ್ರದಲ್ಲಿ ಕೂಡ ಹೋಗಿ ಅಲ್ಲಿ ಉಸ್ತುವಾರಿ ಇರ್ತಕ್ಕಂಥ ಅವರಿಗೆ ಕೊಟ್ಟು ಡಿಒಎಚ್ಗೆ ಕೊಡ್ರಿ ಅಂತ ಹೇಳಿ ಮನವಿ ಮಾಡಿಕೊಳ್ಳೋಕೆ ನಾವೆಲ್ಲರೂ ಯಾವುದೇ ರಾಜಕೀಯ ಪಕ್ಷದವರಲ್ಲ ಮತ್ತು ನಾವು ಯಾವುದು ಒಂದು ಸೀಮಿತ ಇದ್ದಾರಲ್ಲ, ನಾವೆಲ್ಲರೂ ಜನಪರವಾಗಿ ಕೆಲಸ ಮಾಡ್ಬೇಕಂತೇಳಿ ಮತ್ತು ಜನಪರವಾಗಿ ಹಿತದೃಷ್ಟಿಯಿಂದ ಈ ಮನವಿಯನ್ನು ಸಲ್ಲಿಸ್ತೀವಿ. ದಯಮಾಡಿ ಸರ್ಕಾರಕ್ಕೆ, ಇಲ್ಲಿರ್ತಕ್ಕಂಥ ಪ್ರತಿನಿಧಿಗೆ ಮತ್ತು ಇನ್ನು ಇರ್ತಕ್ಕಂಥ ಸಂಘ ಸಂಸ್ಥೆ ಮತ್ತು ಅಧಿಕಾರಿಗಳಿಗೆ ನಾವು ಸಂಘದ ವತಿಯಿಂದ ಮನವಿ ಮಾಡಿಕೊಳ್ತೀವಿ. ಜೈ ಹಿಂದ್. ನಮ್ಮ ಕಂಪ್ಲಿ ವೈದ್ಯರು ಕಂಪ್ನಿಗೆ ವೈದ್ಯರನ್ನು ನೀಡದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಕಂಪ್ನಿ ವೈದ್ಯರನ್ನು ನೀಡದ ಅಧಿಕಾರಿಗಳಿಗೆ ಧಿಕ್ಕಾರ, 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 ಧಿಕ್ಕಾರ. ಈ ದಿನ ಕಂಪ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಈ ಹಿಂದೆ ಸುಮಾರು ವರ್ಷಗಳಿಂದ
ಮಹಿಳೆಯರಿಗೆ ಮತ್ತು ಸ್ತ್ರೀ ರೋಗ ತಜ್ಞರಾಗ್ಲಿ ಇಲ್ಲಿ ಯಾರನ್ನು ಕೂಡ ನಿಯೋಜನೆ ಮಾಡಿಲ್ಲ. ನುರಿತ ತಜ್ಞ ವೈದ್ಯರನ್ನು ಕೂಡ ನಿಯೋಜನೆ ಮಾಡಿಲ್ಲ. ಇಲ್ಲಿ ಇನ್ನು ಮೇಲೆ ನೋಡಿ ಬಡ 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 ಮತ್ತು ಕೂಲಿ ಕಾರ್ಮಿಕರು ರೋಗಿಗಳು ಬಾರದಂತ ಪರಿಸ್ಥಿತಿ ಉಂಟಾಗಿದೆ. ಇದಕ್ಕೆ ಕಾರಣ ಏನಂತಂದ್ರೆ ಜಿಲ್ಲಾ ಆಡಳಿತ ಕುಸಿದಿದೆ. ತಾಲೂಕಾ ಆರೋಗ್ಯ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತಾ ಇದೀವಿ, ಎಲ್ಲ ಸಂಘಟನೆ ಒಕ್ಕೂಟದ ಮುಖಾಂತರ ಮನವಿ ಮಾಡ್ತಾ ಇದೀವಿ. ಕೂಡಲೇ ಈ ದಿನವೇ ನುರಿತ ತಜ್ಞ ವೈದ್ಯರನ್ನ ನಿಯೋಜನೆ ಮಾಡಲೇಬೇಕು. ಒಂದು ವೇಳೆ ಮಾಡಿಲ್ಲ ಅಂತಂದ್ರೆ ನಾವು ಗೆರವಾಗ್ತೀವಿ, ಉಗ್ರವಾದ ಹೋರಾಟ ಮಾಡ್ತೀವಿ. ಅಧಿಕಾರಿಗಳು ಗಮನಿಸಬೇಕು. ನಾವು ನಮ್ಮ ಮನೆಯ ಸಮಸ್ಯೆಯನ್ನು ನಾವು ಹೇಳಿಕೊಳ್ತಾ ಇಲ್ಲ. ಸಂಘಟನೆ ಒಕ್ಕೂಟಕ್ಕೆ ನೀವೇನೋ ಆರ್ಥಿಕ ಸಹಾಯ ಮಾಡಿ ಅಂತ ಕೇಳ್ತಾ ಇಲ್ಲ. ನಮಗೆ ಬೇಕಾಗಿರೋದು ಕಂಪ್ಲಿ ಆರೋಗ್ಯ ಸಮುದಾಯ ಕೇಂದ್ರಕ್ಕೆ ನುರಿತ ತಜ್ಞ ವೈದ್ಯರು ಬೇಕಾಗಿದೆ. ಮಹಿಳೆಯರು ಕೂಡಲೇ ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಕಾಯಿಲೆ ಅಂತ ಬಂದಾಗ ಗಂಗಾವತಿ ರೆಫರ್ ಮಾಡ್ತಾರೆ, ಬಳ್ಳಾರಿಗೆ ರೆಫರ್ ಮಾಡ್ತಾರೆ. ಸ್ವಾಮಿ ಬಳ್ಳಾರಿ 50 ಕಿಲೋಮೀಟರ್ ಇದೆ, ಹೋಗುವಂತ ಪರಿಸ್ಥಿತಿ, ದಾರಿಯಲ್ಲಿ ಸಾಯ್ತಾರೆ ನಮ್ಮ ಅಕ್ಕ ತಂಗಿಯರು. ಕಂಪ್ಲಿ ಅಂತ ಬಂದಾಗ ಈ ಕಂಪ್ನಿಯಿಂದ ಗಂಗಾವತಿ ರೆಫರ್ ಮಾಡ್ತಾರೆ, ಅದು 15 ಕಿಲೋಮೀಟರ್ ಇದೆ. ನಮಗೆ ಬಹಳ ತೊಂದರೆ ಆಗ್ತದೆ. ಕಂಪ್ಲಿ ಐತಿಹಾಸಿಕ ಉಳ್ಳಂತ, ಚರಿತ್ರೆ ಉಳ್ಳಂತ, ಇತಿಹಾಸ ಉಳ್ಳಂತ ನಗರವಾಗಿದೆ, ತಾಲೂಕಾಗಿದೆ. ಕೂಡಲೇ ಆರೋಗ್ಯ ಅಧಿಕಾರಿಗಳು ನಮ್ಮ ಅಳಿಲನ್ನ ಗಮನಕ್ಕೆ ತೆಗೆದುಕೊಂಡು ಈ ದಿನವೇ ಕೂಡಲೇ ನುರಿತ ತಜ್ಞ ವೈದ್ಯರನ್ನ ನಿಯೋಜನೆಗೊಳಿಸಬೇಕು. ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾವುದೇ ನಮ್ಮ ಅಕ್ಕ ತಂಗಿಯರಾಗಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡೋದು ಯಾರು ಕೂಡ ದುಡ್ಡು ಕೇಳುವಂತಿಲ್ಲ. ಅಲ್ಲೇನು ಟೋಕನ್ ಇರ್ತಲ್ಲ ಅದಕ್ಕೆ ಮಾತ್ರ ತೆಗೆದುಕೊಳ್ಬೇಕು. ಯಾರು ಕೂಡ ಹೆರಿಗೆ ಭತ್ಯೆ ನೀಡುವ ನೆಪದಲ್ಲಿ ಮಹಿಳೆಯರಿಗೆ ಹೆರಿಗೆ ಸಮಯದಲ್ಲಿ ದುಡ್ಡು ಕೇಳುವಂತ ಪರಿಸ್ಥಿತಿ ಮಾಡಬಾರ್ದು. ಅಧಿಕಾರಿಗಳು ದಯವಿಟ್ಟು ಗಮನಿಸಬೇಕು. ನಾವು ಅವರಲ್ಲಿ ಮನವಿ ಮಾಡ್ತಾ ಇದೀವಿ. ಕೂಡಲೇ ನುರಿತ ತಜ್ಞ ವೈದ್ಯರನ್ನ ನಿಯೋಜನೆಗೊಳಿಸಬೇಕು, ಮಹಿಳೆಯರು ಮತ್ತು ಪುರುಷರಿಬ್ಬರನ್ನ. ಇಲ್ಲವಾದಲ್ಲಿ ಆ ದಿನ ಈ ರವೀಂದ್ರ ಡಾಕ್ಟರ್ ಏನಿದ್ರಲ್ಲ ಅವ್ರ ಪಾಪ ಆ ದಿನ ಇರಲಿಲ್ಲ. ಒಂದು ವೇಳೆ ಅವರನ್ನೇ ನಿಯೋಜನೆ ಮಾಡೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಆಯೋಜನೆ ಮಾಡಬಹುದು. ಇದ್ರ ಮತ್ತೆ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತಾ ಇದೀವಿ. ಜೈ ಭೀಮ್.